ಒಂದೇ ರಾತ್ರಿಲಿ ಸುಮಾರು ಜನ ಆ ಊರನ್ನೇ ಬಿಟ್ಟು ಹೋಗ್ತಾರೆ. ಹಾಗೆ ಹೋಗುವಾಗ ಒಂದು ಶಾಪ ಹಾಕಿ ಹೋಗ್ತಾರೆ. ಅವ್ರು ವಾಸ ಮಾಡ್ತಿದ್ದಂತ ಮನೆಗಳು ಮಾತ್ರ ಇರ್ತವೆ, ಆದ್ರೆ ಅವ್ರು ಯಾರು ಇರೋದಿಲ್ಲ. ಇದು ಇಂಡಿಯಾದ ಅತ್ಯಂತ ಮಿಸ್ಟ್ರಿಯಸ್ ಅಲ್ಲಿ ಒಂದು. ಡೇ 8 ಮಿಸ್ಟ್ರಿ ಸೀರೀಸ್ ಡೇ 3. ರಾಜಸ್ಥಾನ್ ಜೈಸಲ್ಮಾರ್ ಹತ್ರ ಇರುವಂತಹ ಕುಲ್ದಾರ ವಿಲೇಜ್. ಇದು 13ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದ್ದಂತಹ ಸಮೃದ್ಧ ಬ್ರಾಹ್ಮಣರ ವಿಲೇಜ್. ಆಗ ಆ ಊರಲ್ಲಿ ನೂರಾರು ಮನೆಗಳು ಒಂದು ಸಮುದಾಯ, ಒಂದು ಸಂಸ್ಕೃತಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ 1825ರಲ್ಲಿ ಆ ಒಂದು ರಾತ್ರಿ ಎಲ್ಲವೂ ಬದಲಾಗುತ್ತೆ. ರಿಪೋರ್ಟ್ ಪ್ರಕಾರ ಆ ಕಾಲದಲ್ಲಿ ಸಲೀಂ ಸಿಂಗ್ ಅನ್ನುವಂತ ಒಬ್ಬ ವ್ಯಕ್ತಿ ಆ ವಿಲೇಜ್ ಅಲ್ಲಿ ಇರುವಂತ ಒಬ್ಬ ಹುಡುಗಿನ ಇಷ್ಟಪಡ್ತಾನೆ. ಆ ಹುಡುಗಿನ ಮದುವೆ ಆಗ್ಬೇಕು ಅಂತ ಕಾಡ್ತಾ ಇದ್ನಂತೆ. ಆಗ ಆ ವಿಲೇಜ್ ಜನ ಒಂದು ಡಿಸೈಡ್ ಮಾಡ್ತಾರೆ, ನಮ್ಮ ಗೌರವ ಉಳಿಬೇಕು ಅಂದ್ರೆ ನಾವು ಈ ಊರನ್ನ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಂದೇ ರಾತ್ರಿಲಿ ಸುಮಾರು 1500 ಜನ ಆ ಊರನ್ನೇ ಬಿಟ್ಟು ಹೋಗ್ತಾರೆ. ಅವರು ಎಲ್ಲಿ ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೆ ಅವ್ರು ಹೋಗುವಾಗ ಒಂದು ಶಾಪ ಹಾಕ್ತಾರೆ, ಇನ್ಮೇಲೆ ಇಲ್ಲಿ ಯಾರು ವಾಸಿಸಬಾರ್ದು ಅಂತ ಹೇಳ್ಬಿಟ್ಟು ಶಾಪ ಹಾಕ್ತಾರೆ. ಈಗೂ ಕೂಡ ಅಲ್ಲಿ ಯಾರು ವಾಸವಾಗಿಲ್ಲ, ಖಾಲಿಯಾಗಿ ಇದೆ. ಅಲ್ಲಿರುವಂತ ಜನರು ಏನ್ ಹೇಳ್ತಾರೆ ಅಂದ್ರೆ, ರಾತ್ರಿ ಟೈಮಲ್ಲಿ ಹೆಜ್ಜೆಗಳ ಶಬ್ದ ಕೇಳುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಅದನ್ನ ಹಾಂಟೆಡ್ ಪ್ಲೇಸ್ ಅಂತ ಕರೀತಾರೆ. ಪುರಾತತ್ವ ರೆಕಾರ್ಡ್ಸ್ ಏನ್ ಹೇಳುತ್ತೆ ಅಂದ್ರೆ, ಆರ್ಥಿಕ ಮತ್ತು ನೀರಿನ ಸಮಸ್ಯೆಯಿಂದ ಆ ಊರ್ ಜನ ಬಿಟ್ಟು ಹೋಗಿರ್ಬೋದು ಅಂತ ಹೇಳುತ್ತೆ. ಆದ್ರೆ 1500 ಜನ ಒಂದೇ ರಾತ್ರಿಲಿ ಹೇಗೆ ಬಿಟ್ಟು ಹೋದ್ರು, ಕ್ಲಿಯರ್ ಎವಿಡೆನ್ಸ್ ಇಲ್ಲ. ಇದು ಶಾಪನ ಅಥವಾ ತಪ್ಪು ಕಥೆನಾ? ನಿಮ್ಗೇನ್ ಅನ್ಸುತ್ತೆ? ಕುಲ್ದಾರ ವಿಲೇಜ್ ಇನ್ನೂ ಇದೆ, ಆದ್ರೆ ಅಲ್ಲಿ ಯಾರು ವಾಸವಾಗಿಲ್ಲ.